ನಾನು ಹೇಳಿದೆ ಡಿ ಸಿ ಎಮ್ಗೆ ಇಷ್ಟ ನೋಡಿ, ಡಿ ಸಿ ಎಮ್ ಯಾರಾಗಬೇಕು ಅಂತೇಳಿ. ಇದಕ್ಕಿಂತ ಜಾಸ್ತಿ ಸ್ವಾಮೀಜಿಗಳಿದ್ದಾರೆ ಈಗ ಯಾರು ಕೊಡಬೇಕಂತ ತೀರ್ಮಾನ ಮಾಡೋದಕ್ಕೆ. ಯಾರೆಲ್ಲ ನೋಡಿ ಯಾರೆಲ್ಲ ಇದ್ದಾರೆ ಅಂತೇಳಿ ಆಲ್ರೆಡಿ ಒಮ್ಮೆ ನೋಡಿದ್ರಿ, ಬನ್ನಿ ನೋಡಿ. ನೋಡಿ, ಒಂದು ಕಡೆ ಚಂದ್ರಶೇಖರ್ ಸ್ವಾಮೀಜಿ, ಲಿಂಗಾಯತ್ ಸ್ವಾಮೀಜಿ, ಆಮೇಲೆ ಈಡಿಗ ಸ್ವಾಮೀಜಿ. ಇವ್ರು ಹೇಳ್ತಿರೋದು ಒಕ್ಕಲಿಗರಿಗೆ ಕೊಡಿ, ಇವ್ರು ಹೇಳ್ತಿರೋದು ಲಿಂಗಾಯತರಿಗೆ ಕೊಡಿ, ಇವ್ರು ಹೇಳ್ತಿರೋದು ಈಡಿಗರಿಗೆ ಕೊಡಿ. ಮತ್ತು ಓಟ್ ಹಾಕಿದವ್ರು ಏನು ಮಾಡೋಕ್ಕೆ ಸ್ವಾಮಿ? ಎಲ್ಲ ಜಾತಿ ನೋಡಿ ಓಟ್ ಹಾಕ್ಬೇಕಾ? ಎಲ್ಲ ಜಾತಿಯನ್ನು ಮೀರಿ ಮಾನವೀಯತೆಯನ್ನು ಸಾರುವಂಥವ್ರಿಲ್ವಾ? ಸ್ವಾಮೀಜಿಗಳು ಜಾತಿಗೆ ಸೀಮಿತ ಆದರೆ ಹೇಗೆ? ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಜಾತಿಗೆ ಸೀಮಿತ ಆದರೆ ಹೇಗೆ? ಸ್ವಾಮೀಜಿಗಳು ಮಾನವ ಕುಲಕ್ಕೆ, ಇಡೀ ಮಾನವ ಕುಲಕ್ಕಿರಬೇಕಲ್ವಾ? ಓಕೆ. ಮತ್ತೊಂದು ಕಡೆ ರೆಬಲ್ ಸ್ಟಾರ್ ರಾಜಣ್ಣ ಫುಲ್ ಫೇಮಸ್ ಆಗಿರೋ ರಾಜಣ್ಣ. ಈಗ ರಾಜಣ್ಣ ಕಾಂಗ್ರೆಸ್ಸಲ್ಲಿ ರಾಜಣ್ಣ ಬಾಯಿಗೆ ಬ್ರೇಕ್ ಹಾಕೋರು ಬೇಕಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಎಂಥವರ ಬಾಯಿಯನ್ನು ಕೂಡ ಕಟ್ತಾರೆ, ರಾಜಣ್ಣ ಬಾಯನ್ನು ಕಟ್ಟೋಕ್ಕಾಗ್ತಾ ಇಲ್ಲ. ಡಿ ಕೆ ಶಿ ಹೇಳಿದ್ರು ಸಹಕಾರಿ ಮಂತ್ರಿ ಕೇರೆ ಮಾಡ್ತಾ ಇಲ್ಲ, ಸುಮ್ಮನಾಗ್ತಾ ಇಲ್ಲ. ಈ ಕಡೆ ಸಿದ್ದರಾಮಯ್ಯನವರು ಅವರನ್ನು ಸಮಾಧಾನ ಮಾಡಬಹುದಿತ್ತು. ನೀವು ಚಂದ್ರಶೇಖರ್ ಸ್ವಾಮೀಜಿ ಹತ್ರ ಅವ್ರು ಹೇಳೋ ಪ್ರಕಾರ ಅಂದರೆ ಒಂದು ಲೆಕ್ಕಾಚಾರ, ಚಂದ್ರಶೇಖರ್ ಸ್ವಾಮೀಜಿ ಹತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ನೀವು ಹೇಳ್ಬೋದಾದರೆ, ರಾಜಣ್ಣ ಅವ್ರ ಹತ್ರ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಯಾಕೆ ಕೇಳಿಸಬಾರ್ದು? ಆ ರೀತಿ ಇದೆ. ಹಾಗಾಗಿ ಇವರನ್ನು ಸಮಾಧಾನ ಪಡಿಸುವಂಥ ಗೋಜಿಗೆ ಹೋಗ್ತಾ ಇಲ್ಲ ಸಿದ್ದರಾಮಯ್ಯ. ಹೀಗೆ ಆದರೆ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಆಗೋದು ಪಕ್ಕಾ. ಏನಾಗ್ತಾ ಇದೆ ಮಾತುಕತೆ, ಯಾವೆಲ್ಲ ರೀತಿಯ ಹೇಳಿಕೆಗಳು ಬರ್ತಾ ಇದೆ. ಲೋಕಸಭಾ ಚುನಾವಣೆ ಆದ ನಂತರ ಏನೋ ಬದಲಾವಣೆ ಆಗುತ್ತೆ ಅಂತ ಬಿ ಜೆ ಪಿಯವರೇನು ಕಾಯ್ತಾ ಇದ್ರು, ಕಾಂಗ್ರೆಸ್ ಅವರೇ ಮಾಡ್ಕೋತಾ ಇದ್ದಾರೆ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ. ನಡೀರಿ, ಬಿಟ್ಕೊಡ್ತೀವಿ ಅಂತ ಹೇಳಿದ್ವಲ್ಲ. ಬಂದು ಬಿಟ್ಕೊಡ್ತೀವಿ ಅಂತ ಹೇಳಿದ್ವಲ್ಲ. ಬರಲಿ, ಅವ್ರು ಹೇಳಿದ್ದು ನಾನು ಕಾವಿ ತೆಗೆದುಬಿಟ್ಟು ಕಾವಿ ಹಾಕ್ಕೊಂಡು ಬರ್ತೀನಿ, ಪೀಠ ಬಿಟ್ಕೊಡ್ಲಿ ಅಂದರು. ಆಯಿತು ಅಂತ ಹೇಳ್ದು. ಒಂದು ದಿವ್ಸಕ್ಕೆಲ್ಲ ಸಾಯೋವರೆಗೆ ಗಮನ ಇಟ್ಕೊಳ್ಳಿ. ಆಮೇಲೆ ಒಂದು ದಿವ್ಸಕ್ಕೆ ಬಂದು ಬಟ್ಟೆ ಬಿಚ್ಚಿಬಿಟ್ಟು ಆಯಿತು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇದು ಮಾಡೋದು, ಅದು ಗಿಲಿಟು. ಸ್ವಾಮಿಗಳು ಹೇಳ್ದಂಗೆ ಮುಖ್ಯಮಂತ್ರಿಗಳು ಮಾಡೋದಾಗಿದ್ದರೆ ಶಾಮನೂರು ಶಿವಶಂಕರಪ್ಪನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಹೇಳ್ತಾರೆ. ಈಗ ನಮ್ಮ ಸಮುದಾಯದ ಸ್ವಾಮಿಗಳು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಿ ಅಂತಾರೆ. ಏನು ಸ್ವಾಮಿಗಳು ಹೇಳ್ದಂಗೆಲ್ಲ ಮುಖ್ಯಮಂತ್ರಿಗಳು ಮಾಡೋಕ್ಕಾಗ್ತದ? ಮರುಭೂಮಿಯಲ್ಲಿ ಮಳೆ ಬರಬಹುದು, ಭಾರತ ಪಾಕಿಸ್ತಾನದ ಮಧ್ಯ ಸ್ನೇಹಾನೂ ಬೆಸೆಯಬಹುದು. ಆದರೆ KN ರಾಜಣ್ಣ ಬಾಯಿಗೆ ಆ ಸೋನಿಯಾ ಗಾಂಧಿಯೇ ಹೇಳಿದ್ರು ಬೀಗ ಬೀಳಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಸಹಕಾರಿ ಮಂತ್ರಿ ಕೈ ತೊಳ್ಕೊಂಡು ಬೆನ್ನತ್ತಿದ್ದಾರೆ. ಡಿಕೆಶಿ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷಗಿರಿ ನಂಗೆ ಬೇಕು ಅಂತಿದ್ದಾರೆ. ಮತ್ತಷ್ಟು DCM ಪೋಸ್ಟ್ ಸೃಷ್ಟಿಸಿ ಬಂಡಿಯನ್ನ ಬಲಹೀನಗೊಳಿಸೋದಕ್ಕೆ ಮುಂದಾದಂತೆ ಕಾಣ್ತಿದೆ. ಸಿಎಂ DCM ದಂಗಲ್ಗೆ KN ರಾಜಣ್ಣ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಸೋಲಿಗೆ ಚಂದ್ರಶೇಖರ ಶ್ರೀ ಕಾರಣ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ದೇವೇಗೌಡರು ಹುಟ್ಟು ಹಾಕಿದ ಸ್ವಾಮೀಜಿಗಳಿಂದಲೇ ಡಿಕೆಶಿಯ ಬ್ರದರ್ ಸೋತಿದ್ದಾರೆ ಎಂದಿದ್ದಾರೆ. DK ಸುರೇಶ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂಥ MP ನಲ್ಲಿ ಪ್ರಥಮ. ಯಾಕೆ ಸೋಲಿಸಿದ್ರು? ಇವರು ಸ್ವಾಮಿಗಳೆಲ್ಲ ಸೇರಿ ಸೋಲಿಸಿದಲ್ವ? ಸ್ವಾಮಿಗಳು ಯಾರು ಸೃಷ್ಟಿ? ದೇವೇಗೌಡರು ಸೃಷ್ಟಿ ಅಲ್ವಾ? ಅವರು ಬಾಲಗಂಗಾಧರ ಸ್ವಾಮಿಗಳಿಗೆ ಅವ್ರಿಗೂ ವ್ಯತ್ಯಾಸ ಬಂದಾಗ ಇವರ ಮಠ ಮಾಡಿ ಇವ್ರನ್ನ ಸ್ವಾಮಿ ಮಾಡಿದ್ದು ದೇವೇಗೌಡರು, ಹೌದಾ ಅಲ್ವಾ? ದೇಶಕ್ಕೆ ಗೊತ್ತದು. ಅದರಿಂದ ಸುರೇಶ್ ಸೋಲಿಗೆ ಯಾರು ಕಾರಣ? ಇವರೆಲ್ಲ ಈ ಸ್ವಾಮಿಗಳು ಸೇರ್ ಕಾರಣ. ಬಹಿರಂಗವಾಗಿ ಸಿಎಂ DCM ಸ್ಥಾನದ ಬಗ್ಗೆ ಚರ್ಚಿಸೋರಿಗೆ DK ಶಿವಕುಮಾರ್ ಎಚ್ಚರಿಕೆ ಕೊಟ್ಟರು. ಯಾರೇ ಆಗಲಿ DCM CM ವಿಚಾರದ ಚರ್ಚೆ ಮಾಡಬಾರ್ದು, ಮಾತಾಡಿದ್ರೆ ನೋಟಿಸ್ ಕೊಡಬೇಕಾಗತ್ತೆ ಅಂತ ವಾರ್ನ್ ಮಾಡಿದ್ರು. ಅದಕ್ಕೂ KN ರಾಜಣ್ಣ ಕ್ಯಾರೆ ಅನ್ನಲಿಲ್ಲ. ಸೊ ಯಾರು ಯಾವ MLAನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ದರೆ ದಯವಿಟ್ಟು ಒಳಗಡೆಯಿಂದನೇ ಅವ್ರು ಅರಸಲಿ ಸಾಕು. ನಮ್ಗೆ ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು. ನನಗೆ ಈ CM ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ CM ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ. ಇನ್ನು ನಾನು ಹೇಳ್ತೀರಲ್ಲ
AICC ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರು ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದೇ ಕ್ರಮ ಬಂದರೂ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ, ನಾನೇ ರಾಜಣ್ಣನೇ, ಐ ಆಮ್ ನಾಟ್ ಫಾರ್ ಪವರ್. ಸಿದ್ದು ಪಟಾಲಂ ನಾಯಕರು ಡಿಕೆಶಿ ವಿರುದ್ಧ ಬಹಿರಂಗ ಸಮರವನ್ನೇ ಸಾರಿದ್ದಾರೆ. ಈ ಫೈಟ್ಗೆ ಬ್ರೇಕ್ ಹಾಕದಿದ್ರೆ ಕಾಂಗ್ರೆಸ್ ಅನ್ನೋ ಕುದುರೆ ವಾಯು ವೇಗದಲ್ಲಿ ಅಧಪತನದತ್ತ ಸಾಗೋದು ಪಕ್ಕಾ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.